ಭವಾನಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ರು ಕೂಡ ಈವರೆಗೂ ಅವರಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರಾ? ಎಸ್ಐಟಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ ಭವಾನಿ ರೇವಣ್ಣ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರ ವಿಚಾರಣೆಗಾಗಿ ವೇಟ್ ಮಾಡ್ತಾ ಇದೆ ಎಸ್ಐಟಿ ಟೀಮ್. ಬೆಳಗ್ಗೆಯಿಂದ ಕಾದು ಕುಳಿದ್ರು ಕೂಡ ಇಲ್ಲಿಯವರೆಗೂ ಅವರ ಸುಳಿವೇ ಇಲ್ಲ. ಇನ್ನೇನು ಎಸ್ಐಟಿ ಕೊಟ್ಟಿರ್ತಕ್ಕಂತಹ ನೋಟಿಸ್ನ ಗಡುವು ಮುಗಿಲಿಕ್ಕೆ 2 ಗಂಟೆಗಳು ಬಾಕಿ ಇದೆ. ಹೀಗಿದ್ರೂ ಕೂಡ ಅವರು ಮನೆಯಿಂದ ಹೊರಕ್ಕೆ ಬಂದಿಲ್ಲ, ವಿಚಾರಣೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಎಲ್ಲಿದ್ದಾರೆ, ಏನ್ ಕತೆ, ಯಾವಾಗ ವಿಚಾರಣೆಗೆ ಸ್ಪಂದಿಸ್ತಾರೆ, ಈ ಪ್ರಶ್ನೆ ಗೊಂದಲದಲ್ಲೇ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸಬೇಕಾಗಿದೆ, ನಿಮ್ಮ ಮನೆಗೆ ಬರ್ತೀವಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಹೊಳೆನರಸೀಪುರದ ಅವರ ನಿವಾಸದ ಬಳಿ ಎಸ್ಐಟಿ ಟೀಮ್ ಕಾದಿದ್ದೇ ಬಂತು. ಆದರೆ ಭವಾನಿ ರೇವಣ್ಣ ಅವರ ಸುಳಿವು ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಬೆಳಗ್ಗೆಯಿಂದ ಕಾದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಲ್ಲಿಯವರೆಗೂ ಕೂಡ ಅವರು ಒಳಗಿದ್ದಾರಾ ಇಲ್ವಾ, ವಿಚಾರಣೆಗೆ ಸಹಕರಿಸ್ತಾರಾ ಇಲ್ವಾ ಅನ್ನೋ ಗೊಂದಲದಲ್ಲೇ ಇದೆ. ಆದ್ರೂ ಕೂಡ 2 ಗಂಟೆ ವೆಯ್ಟ್ ಮಾಡ್ತಾರಾ? ಏನ್ ನಡೀತಾ ಇದೆ ಅಲ್ಲಿ ಬೆಳವಣಿಗೆ? ದಿವ್ಯಜ್ಯೋತಿ, ಕೆಆರ್ ನಗರ ಮೂಲದ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗಿದೆ. ಹಾಗಾಗಿ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಅಲ್ಲದೆ ಎಸ್ಐಟಿ ತಂಡ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ನೀವು ವಿಚಾರಣೆಗೆ ಒಳಪಡಬೇಕು ಅಂತ ಹೇಳಿ ನೋಟಿಸನ್ನು ನೀಡಿತು. ಅವರು ಬೆಳಗ್ಗೆ 11 ಗಂಟೆಯಿಂದ ಭವಾನಿ ರೇವಣ್ಣ ಬರುವಿಕೆಗೆ ಕಾಯ್ತಾರೆ. ಆದರೆ 3 ಕಾಲಾದರೂ ಸಹ ಭವಾನಿ ರೇವಣ್ಣ ಅವರು ಇದುವರೆಗೆ ಬಂದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸ. ಈ ನಿವಾಸದ ಮನೆ ಆವರಣದಲ್ಲಿ 2 ಜೀಪ್ಗಳು ಬೆಳಗ್ಗೆ ಬಂದಂತಹ ಎಸ್ಐಟಿ ತಂಡದ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ ಮತ್ತೊಬ್ಬ ಮಹಿಳಾ ಅಧಿಕಾರಿ ಅವರು ಸಹ ಕಳೆದ 11 ಗಂಟೆಯಿಂದಲೂ ಸಹ ಇಲ್ಲೇ ಕಾಯ್ಕೊಂಡು ಕೂತಿದ್ದಾರೆ. ಊಟಕ್ಕೂ ಹೋಗಿ ಬಂದರೂ ಸಹ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಬಂದಿಲ್ಲ. ಇನ್ನೇನು 2 ಗಂಟೆ ಅವರು ಇಲ್ಲಿ ಅವರು ನೋಟಿಸ್ ಕೊಟ್ಟಿರೋ ಪ್ರಕಾರ ಇಲ್ಲಿ ಇರಬೇಕಾಗುತ್ತೆ. ಅದಾದ ಬಳಿಕ ಅವರು ವಾಪಸ್ ತೆರಳುತ್ತಾರೆ. ಅಲ್ಲದೆ ಇದೀಗ 3 ವಕೀಲರು, ಭವಾನಿ ರೇವಣ್ಣ ಪರ ವಕೀಲರು ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಿದ್ದು, ಅವರ ಆಗಮನ ಬೆನ್ನಲ್ಲಿ ಎಲ್ಲೋ ಒಂದು ಕಡೆ ಭವಾನಿ ರೇವಣ್ಣರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದಕ್ಕೂ ಈಗ ಕುತೂಹಲ ಮೂಡಿಸಿದೆ. ಇನ್ನು 2 ಗಂಟೆಗಳ ಕಾಲ ಎಸ್ಐಟಿ ತಂಡ ಇದೇ ನಿವಾಸದಲ್ಲಿ ಇರ್ತಾರೆ. ಅನಂತರ ಅವರು ತೆರಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಭವಾನಿ ರೇವಣ್ಣ ಅವರು ಹೈಕೋರ್ಟ್ ಮೊರೆಯನ್ನು ಸಹ ಹೋಗಿದ್ದಾರೆ. ಆದರೆ ಭವಾನಿ ರೇವಣ್ಣ ಅವರು ಮೇ 8ರಿಂದ ಇದುವರೆಗೂ ಸಹ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅಲ್ಲದೆ ಏನು ಎಸ್ಐಟಿ ನೋಟಿಸ್ ನೀಡಿತ್ತು ಅದಕ್ಕೂ ಸಹ ಉತ್ತರವನ್ನು ನೀಡಿಲ್ಲ. ಅಲ್ಲದೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿ ಅವರ ಮನೆಯ ಬಾಗಿಲಿಗೆ ಬಂದು ಕಾದು ಕುಳಿತಿದ್ರು ಸಹ ಇದುವರೆಗೂ ಭವಾನಿ ರೇವಣ್ಣ ಅವರ ಆಗಮನವಿಲ್ಲ. ಹಾಗಾಗಿ ಇನ್ನು ಉಳಿದ 2 ಗಂಟೆಗಳಲ್ಲಿ ಅವರ ಆಗಮನದ ಸಾಧ್ಯತೆ ಬಹುತೇಕ ಅನುಮಾನವಾಗಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಅಂದ್ರೆ ಭವಾನಿ ಅವರ ಪರ ವಕೀಲರು ಕೂಡ ಸಮಯಾವಕಾಶ ಬೇಕು ಅಥವಾ ಇತ್ಯಾದಿ ಯಾವುದಕ್ಕೂ ಕೂಡ ಎಸ್ಐಟಿಯನ್ನ ಸಂಪರ್ಕಿಸಿಲ್ವಾ? ದಿವ್ಯಜ್ಯೋತಿ, ಈಗಷ್ಟೇ ತಾನೇ 3 ಮಹಿಳಾ ವಕೀಲರು ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿದರೆ, ಆದರೆ ಎಸ್ಐಟಿ ಅಧಿಕಾರಿಗಳನ್ನು ಅವರು ಭೇಟಿಯಾಗಿಲ್ಲ. ನೇರವಾಗಿ ಅವರು ಭವಾನಿ ರೇವಣ್ಣ ಅವರ ನಿವಾಸದೊಳಗೆ ತೆಳಗಿದ್ದಾರೆ. ಇನ್ನು ಹೊರಗಡೆ 2 ವಾಹನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಕುಳಿತಿದ್ದಾರೆ. ಆ 3 ವಕೀಲರು ಬಂದ ಒಂದು ಸೂಚನೆ ಅಂದರೆ ಎಲ್ಲೋ ಒಂದು ಕಡೆ ಭವಾನಿ ರೇವಣ್ಣ ಅವರು ಬರ್ತಾರೆ, ಇಲ್ಲ ಎಸ್ಐಟಿ ಅಧಿಕಾರಿಗಳಿಂದ ಅವರೇನಾದರೂ ಚರ್ಚೆಯನ್ನು ನಡೆಸಿ ಸಮಾವೇಶ ಕೇಳುವಂಥ ಒಂದು ಸಾಧ್ಯತೆ ಇದೆ ಎಂಬುದು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಆದರೆ ಭವಾನಿ ರೇವಣ್ಣ ಅವರು ಬರುವುದು ಬಹುತೇಕ ಅನುಮಾನ ಅಂತಲೇ ಹೇಳಕ್ಕಾಗ್ತದೆ. ಯಾಕೆಂದರೆ ಅವರು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಏನು ಸಮಯವನ್ನು ನೀಡಿದ್ರು ಆ ಸಮಯಕ್ಕೆ ಅವರು ಆಗಮಿಸಿಲ್ಲ. ಎಸ್ಐಟಿ ಅಧಿಕಾರಿಗಳು 11 ಗಂಟೆಯಿಂದ ಭವಾನಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಕಾದು ಕುಳಿತಿದ್ದಾರೆ. ಆದರೂ ಸಹ ಅವರು ಆಗಮನವಾಗಿಲ್ಲ. ಈಗ ವಕೀಲರು ಬಂದಿದ್ದಾರೆ. ವಕೀಲರು ಒಂದಿಷ್ಟು ಎಸ್ಐಟಿ ಅಧಿಕಾರಿಗಳ ಚರ್ಚೆ ನಡೆಸಿ ವಾಪಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭವಾನಿ ರೇವಣ್ಣ ಅವರು ಎಸ್ಐಟಿ ಮುಂದೆ ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಹಾಜರಾಗುವುದು ಬಹುತೇಕ ಅನುಮಾನ ಆಗಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಭವಾನಿ ರೇವಣ್ಣ ಅವರ ನಿವಾಸ ಹೊಳೆನರಸೀಪುರಕ್ಕೆ 3 ಮಹಿಳಾ ವಕೀಲರು ಬಂದಿರೋ ಕಾರಣದಿಂದಾಗಿ ಭವಾನಿ ಅವರು ಅಲ್ಲೇ ಇದ್ದಾರೆ ಅನ್ನುವಂತಹ ಸ್ಪಷ್ಟನೆ ಸಿಕ್ತಿರುವಂತೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅವರು ಸಮಯಾವಕಾಶವನ್ನ ಕೋರ್ತಾರಾ ಅಥವಾ ಇವತ್ತು ವಿಚಾರಣೆಗೆ ಗೈರಾಗೋದ್ರಲ್ಲಿ ಅವರು ಮನಸ್ಸು ಮಾಡಿದ್ದಾರಾ, ಏನ್ ಕತೆ, ಬಂಧನ ಆಗತ್ತಾ ನೋಡ್ಬೇಕು 2 ಗಂಟೆ ನಂತರದಲ್ಲಿ.